ನಾನು ಶ್ರುತಿ. ಸ್ನೇಹಿತರೆ, ಇವತ್ತು ನವಮಿ ಅಂದ್ರೆ ಆಯುಧ ಪೂಜೆ, ನಾಳೆ ವಿಜಯದಶಮಿ ಇದೆ. ಎಲ್ಲರಿಗೂ ನವಮಿ ಹಾಗೂ ವಿಜಯದಶಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ಬೆಳಿಗ್ಗೆ 8 ಗಂಟೆ ಆಗಿದೆ. ಆಲ್ರೆಡಿ ನಾನು ಪೂಜೆ ಎಲ್ಲ ಮುಗಿಸಿದೀನಿ. ಸುಮಾರು ಜನ ಕೇಳ್ತಾ ಇದ್ರಿ ನವರಾತ್ರಿ ಪೂಜೆ ವಿಡಿಯೋ ತೋರಿಸಿ ಅಂತ. ಇವತ್ತು ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಹೇಗ್ ಮಾಡಿದ್ದೀನಿ ಅಂತ. ಬಟ್ ನಾನು ವಿಡಿಯೋ ಅಂದ್ರೆ ಪೂಜೆ ಮಾಡ್ಬೇಕಾದ್ರೆ ವಿಡಿಯೋ ನಾನು ಮಾಡಿಲ್ಲ, ಬಿಕಾಸ್ ನನ್ಗೆ ಅವಾಗ ಅಷ್ಟು ಕಾನ್ಸಂಟ್ರೇಟ್ ಮಾಡಕ್ ಆಗಲ್ಲ ಪೂಜೆ ಮೇಲೆ ಅಂತ ಅನ್ಬಿಟ್ಟು ನಾನು ಪೂಜೆ ಎಲ್ಲ ಆದ್ಮೇಲೆ ಯಾವ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಅಂತ ಕೂಡ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನ ನೆಕ್ಸ್ಟ್ ತಿಂಡಿ ಮಾಡ್ಬೇಕು. ಇವತ್ತು ಯಾವುದೇ ಅಂದ್ರೆ ನಾವು ಹಬ್ಬಗಳಲ್ಲಿ ಸಾಮಾನ್ಯವಾಗಿ ಈರುಳ್ಳಿ, ಬೆಳ್ಳುಳ್ಳಿ ಈ ತರದ್ದೆಲ್ಲ ಯೂಸ್ ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೌತೆಕಾಯಿ ಇಡ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಅದನ್ನ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ನೆಕ್ಸ್ಟ್ ಕೆಳಗಡೆ ಹೋಗ್ಬೇಕು, ಗಾಡಿಗಳ ಪೂಜೆ ಮಾಡ್ಬೇಕು. ನೀವು ನೋಡ್ತಾ ಇರ್ಬೋದು, ಇದು ಹೊಸ್ಲಿನ ಪೂಜೆ ಆಲ್ರೆಡಿ ಮಾಡಿದ್ದೀನಿ. ಆಲ್ಮೋಸ್ಟ್ ಒಂದು 7 o'clock ಅಷ್ಟರೊಳಗೆ ನಂದು ಪೂಜೆ ಎಲ್ಲ ಮುಗ್ದಿತ್ತು. ಹೊಸ್ಲಿನ ಪೂಜೆ ಮಾಡಿರೋವಂಥದ್ದು. ಆ ಕಡೆ ಈ ಕಡೆ ಮಣ್ಣಿನ ದೀಪಗಳನ್ನ ಇಟ್ಟಿದ್ದೀನಿ. ಮತ್ತೆ ಬಲಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ತುಳಸಿ ಗಿಡಕ್ಕೂ ಪೂಜೆ ಎಲ್ಲ ಮಾಡಿದ್ದೀನಿ. ನಾನು ಸಾಮಾನ್ಯವಾಗಿ ಪ್ರತಿ ಶುಕ್ರವಾರ ಮತ್ತೆ ಈ ತರ ನವರಾತ್ರಿಯಲ್ಲಿ, ದೀಪಾವಳಿ ಟೈಮಲ್ಲಿ, ಈ ತರ ಹಬ್ಬಗಳಲ್ಲಿ ಈ ತರ ಹೊಸ್ಲಿಗೆ ಈ ತರ ಎಲ್ಲ ತುಂಬಾ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡ್ತೀನಿ. ಏನೋ ಗೊತ್ತಿಲ್ಲ, ಈ ತರ ಹಬ್ಬಗಳಲ್ಲಿ ಈ ತರ ಪೂಜೆ ಮಾಡಿದ್ರೆ ಪ್ರತಿ ಶುಕ್ರವಾರನೂ ಕೂಡ ಇದೇ ರೀತಿನಲ್ಲಿ ಮಾಡೋದು. ನಾನು ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಯಲ್ಲಿ ಅಂತ ಈ ತರ ಮಾಡ್ತೀನಿ. ಮನೆ ಬಾಗ್ಲಲ್ಲಿ ನೀವು ನೋಡ್ತಾ ಇರ್ಬೋದು, ರಂಗೋಲಿ, ಲಕ್ಷ್ಮೀ ಪಾದ, ಆಮೆ, ಕಮಲ, ಮತ್ತೆ ಈ ಕಡೆ ಕಾಮಧೇನು, ಮತ್ತೆ ಆನೆಗಳು, ಆ ಕಡೆ ಈ ಕಡೆ ಗಜಲಕ್ಷ್ಮಿ ಅಂತಾರೆ. ಸೊ ಈ ತರ ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡಿರೋವಂಥದ್ದು. ನೆಕ್ಸ್ಟ್ ಈಗ ದೇವ್ರ ಮನೆಗೆ ಹೋಗೋಣ. ದೇವ್ರ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ನೈವೇದ್ಯಕ್ಕೆ ಬಾಳೆಹಣ್ಣ ಇಟ್ಟಿದ್ದೀನಿ, ಮತ್ತೆ ಆ ಕಡೆ ಈ ಕಡೆ ತೆಂಗಿನಕಾಯಿ ಕೂಡ ಇಟ್ಟಿದ್ದೀನಿ, ತಾಂಬೂಲ ಇಟ್ಟಿದ್ದೀನಿ, ಮತ್ತೆ ಗಂಗೆ ಪೂಜೆ ಕೂಡ ಆಗಿದೆ. ಮತ್ತೆ ಸಂಪತ್ ಶುಕ್ರವಾರದ ಬುಕ್ ಇಟ್ಟಿದಾರ ಏನಿದು ಅಂತ ಅನ್ಕೊಳ್ಬೇಡಿ, ಕೆಲವೊಂದೊಂದು ಸ್ತೋತ್ರದ ಬುಕ್ ಇದೆ, ಸ್ತೋತ್ರ ಇದೆ ಸಾರಿ, ಅದರಲ್ಲಿ ಅದನ್ನ ಓದೋದಕ್ಕೆ ಅಂತ ಅಲ್ಲಿ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಮೇಲ್ಗಡೆ ನೋಡ್ತಾ ಇರ್ಬೋದು, ಚಿಕ್ಕ ಚಿಕ್ಕ ಪುಟ್ಟ ಆನೆಗಳು ಇಟ್ಟಿದ್ದೀನಿ. ಆ ಆನೆಗಳನ್ನ ನಾನು ಆಲ್ರೆಡಿ ತೋರಿಸಿದ್ದೀನಿ, ನಾನು ಎಲ್ಲಿಂದ ತಂದಿದ್ದು ಅಂತೆಲ್ಲ ನಿಮಗೆ ಒಂದು ಬ್ಲಾಗ್ ಅಲ್ಲಿ. ಆ ಕಡೆ ನನ್ನ ಮಗಳು ಚಿಕ್ಕ ಚಿಕ್ಕ ಆಟ ಸಾಮಾನುಗಳೆಲ್ಲ ಇಟ್ಟಿದ್ದಾಳೆ. ಮತ್ತೆ ಈ ಕಡೆ ನೋಡ್ತಾ ಇರ್ಬೋದು, ಬುಕ್ಸ್ ಅಂದ್ರೆ ಹಿಂದಿನ ಸಪ್ತಮಿ ದಿನ ಸರಸ್ವತಿ ಪೂಜೆ ಮಾಡಿದಂಥದ್ದು, ಅದು ಕೂಡ ಹಾಗೆ ಇದೆ, ಅದನ್ನ ಇನ್ನೂ ತೆಗ್ದಿಲ್ಲ. ನೆಕ್ಸ್ಟ್ ಅಲ್ಲಿ ನೋಡ್ತಾ ಇರ್ಬೋದು, ನವರಾತ್ರಿ ದುರ್ಗಾ ಪೂಜಾ ವಿಧಾನದ ಬುಕ್. ಸೊ ಆ ಬುಕ್ ನ ಇಟ್ಬಿಟ್ಟು ಕೂಡ ನಾನು ಪೂಜೆ ಮಾಡ್ತೀನಿ. ದೇವ್ರಿಗೆ ನೋಡ್ತಾ ಇರ್ಬೋದು, ಆಪಲ್ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಮತ್ತೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, ಲಕ್ಷ್ಮಿ ಫೇಸ್ ನ ನಾನು ಅಂದ್ರೆ ದುರ್ಗೆ ಅಂತಾನೂ ಕೂಡ ಪೂಜೆ ಮಾಡ್ತೀನಿ, ಲಕ್ಷ್ಮಿ ಅಂತಾನೂ ಕೂಡ ಪೂಜೆ ಮಾಡ್ತೀನಿ. ಅದು ನವರಾತ್ರಿ 9 ದಿನ ಇತ್ತು, 10ನೇ ದಿನ ನಾನು ಅದನ್ನ ವಿಸರ್ಜನೆ ಮಾಡುವಂತದ್ದು. ಇನ್ನ ನೆಕ್ಸ್ಟ್ ಆ ಕಡೆ ಈ ಕಡೆ ಪಟ್ಟದ ರಾಜಾರಾಣಿ ನೋಡ್ತಾ ಇರ್ಬೋದು, ಪಟ್ಟದ ರಾಜಾರಾಣಿ ಗೊಂಬೆಗಳಿಗೂ ಕೂಡ ಪೂಜೆ ಮಾಡಿರುವಂತದ್ದು, ಅರ್ಶಿನ ಕುಂಕುಮ ಹೂವ ಎಲ್ಲ ಇಟ್ಟು. ನೆಕ್ಸ್ಟ್ ಹಿಂದ್ಗಡೆ ನೋಡ್ತಾ ಇರ್ಬೋದು, ಅದು ನಮ್ಮ ಮನೆ ದೇವರು ಇಡೋ ಅಂತ ಪ್ಲೇಸು, ಅದು ಯಾವಾಗ್ಲೂ ಅಲ್ಲೇ ಇರುತ್ತೆ. ಆ ದೇವ್ರಗಳಿಗೂ ಕೂಡ ಎಲ್ಲ ಪೂಜೆ ಮಾಡಿದ್ದೀನಿ. ನೆಕ್ಸ್ಟ್ ಮಂಟಪಕ್ಕೂ ಕೂಡ ಈ ರೀತಿಯಾಗಿ ಸಿಂಪಲ್ ಆಗಿ ಅಲಂಕಾರ ಮಾಡಿರೋಂಥದ್ದು. ನನಗೆ ಮಾವಿನ ಸೊಪ್ಪು ಸಿಗ್ಲಿಲ್ಲ, ಸೊ ಅದಕ್ಕೋಸ್ಕರ ಕಣಕ್ಲೆ ಹೂವಿಂದು ಎಲೆಗಳೇ ಸೊಪ್ಪು ಸಿಕ್ಕಿದೆ, ಅದನ್ನೇ ಇಟ್ಟು ಪೂಜೆ ಮಾಡಿರೋಂಥದ್ದು. ಏನೋ ಒಂಥರ ಸ್ವಲ್ಪ ಗ್ರೀನ್ ಒಂದೇನಾದ್ರೂ ಇದ್ರೆ ಒಂಥರ ಪ್ರಾಸ್ಪರಿಟಿ ತರ ಏನೋ ಒಂಥರ ಚೆನ್ನಾಗಿರತ್ತೆ. ಸೊ ಅದಕ್ಕೋಸ್ಕರ ಅದನ್ನೇ ಇಟ್ಟಿದ್ದೀನಿ. ಇಷ್ಟೇ ನಮ್ದು ಸಿಂಪಲ್ ಪೂಜೆ. ಬಟ್ ರಿಯಲ್ ಆಗಿ ನೋಡೋದಕ್ಕಂತೂ ತುಂಬಾ ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವ್ರ ಮೇಲೆ ತುಂಬಾ ಬೆಳಕು ಬೀಳುತ್ತೆ, ಬಟ್ ಆದ್ರೆ ನಾನು ಈ ಕಡೆಯಿಂದ ತೆಗ್ದಾಗ ಕ್ಯಾಮ್ರಾದ ಮೇಲೆ ಅಷ್ಟು ಬೆಳಕು ಬೀಳದೆ ಇರೋದಕ್ಕೆ ಸೊ ಅಷ್ಟೊಂದು ತುಂಬಾ ಇದಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ಕ್ಯಾಮ್ರಾಗೆ. ಬಟ್ ಆದ್ರೆ ರಿಯಲ್ ಆಗಿ ನೋಡೋದಕ್ಕಂತೂ ತುಂಬಾನೇ ಚೆನ್ನಾಗಿತ್ತು. 9 ದಿನಾನೂ ಅಷ್ಟೇ ದೇವ್ರಿಗೆ ಪ್ರತಿದಿನ ಹೂವು ಇಡೋವಂಥದ್ದು, ಪೂಜೆ ಮಾಡೋವಂಥದ್ದು, ಮತ್ತೆ ನೈವೇದ್ಯನ ಇಡೋವಂಥದ್ದು 9 ದಿನಾನೂ ಕೂಡ ಮಾಡಿ, ವಿಜಯದಶಮಿ ದಿನಾನು ನೈವೇದ್ಯ ಎಲ್ಲ ಮಾಡಿ ನಂತರ ನಾನು ವಿಸರ್ಜನೆ ಮಾಡೋವಂಥದ್ದು. ಮತ್ತೆ ಬೆಳಿಗ್ಗೆ ಸಂಜೆ ನಾನು ತಪ್ಪದೇನೆ ತುಪ್ಪದ ಆರತಿ ಮಾಡ್ತಾ ಇದ್ದೆ. ಸೊ ಇದಿಷ್ಟು ನಮ್ಮನೆ ನವರಾತ್ರಿ ಹಬ್ಬದ ಪೂಜೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ನಾನು ಮಾಡಿರುವಂತ ಸಿಂಪಲ್ ಆಗಿರುವಂತ ಪೂಜೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಈಗ ನೆಕ್ಸ್ಟ್ ಸೌತೆಕಾಯಿ ಇಡ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ.
ನೀವು ನೋಡ್ತಾ ಇರ್ಬೋದು, ನಾನು ಸಿಪ್ಪೆ ಸಮೇತ ಸೌತೆಕಾಯಿನ ತುರ್ದು ಇಟ್ಕೊಂಡಿರೋ ಅಂಥದ್ದು. ಇದರಲ್ಲಿ ನೀರಿನ ಅಂಶ ತುಂಬಾ ಇರೋದ್ರಿಂದ ಮೊಸರನ್ನ ನೋಡ್ಕೊಂಡು ಹಾಕಬೇಕು. ನಾನು ನೆಕ್ಸ್ಟ್ ತೋರಿಸ್ತೀನಿ ಏನು ಮಾಡಬೇಕು ಅಂತ. ಇದಕ್ಕೆ ನಾನು ಅಕ್ಕಿ ಉಪ್ಪಿಟ್ಟಿನ ರವೆ ಬರುತ್ತಲ್ಲ, ಅಕ್ಕಿ ತರಿ ಅಂತ ಏನು ಕರಿತೀವಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ 1 ಕಪ್ ಅಷ್ಟು. ಸಪೋಸ್ ನಿಮ್ಮ ಹತ್ರ ಏನಾದರೂ ಅಕ್ಕಿ ತರಿ ಇಲ್ಲ ಅಂದರೆ ನೀವು ಬಾಂಬೆ ರವೆ ಬರುತ್ತಲ್ಲ, ನಾರ್ಮಲ್ ಉಪ್ಪಿಟ್ಟಿನ ರವೆ, ಅದನ್ನ ಕೂಡ ನೀವು ಇದಕ್ಕೆ ಯೂಸ್ ಮಾಡ್ಕೊಳ್ಬೋದು. ನಿಮ್ಮ ಮನೆಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡ್ಕೊಂಡು ನೀವು ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ. ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿ 1-2 ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1 ಹಿಡಿಯಷ್ಟು ಫ್ರೆಶ್ ಆಗಿ ತುರ್ದ್ಕೊಂಡಿರೋಂಥ ತೆಂಗಿನಕಾಯಿ ತುರಿ. ನಾವು ಇದಕ್ಕೆ ತೆಂಗಿನಕಾಯಿ ತುರಿ ಎಷ್ಟು ಹಾಕ್ತೀವೋ ಅಷ್ಟು ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ಇದಕ್ಕೆ ಜೀರಿಗೆ ಕೂಡ ಹಾಕೊಳ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ತುಂಬಾ ಹಿಡಿಯೋದಿಲ್ಲ ಸೌತೆಕಾಯಿ ಇಡ್ಲಿಗೆ. ಇದಕ್ಕೆ ನೋಡ್ಕೊಂಡು ನೀವು ಹಾಕೊಳ್ಬೇಕಾಗತ್ತೆ. ಜಾಸ್ತಿ ಹಾಕ್ಬೇಡಿ, ಕಮ್ಮಿ ಆದ್ರೂ ಪರವಾಗಿಲ್ಲ, ಜಾಸ್ತಿ ಮಾತ್ರ ಹಾಕೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಸೌತೆಕಾಯಿ ತುಂಬಾ ನೀರ್ ಬಿಡೋದ್ರಿಂದ ಅದ್ರ ಗುಣನೇ ಹಾಗೆ, ಸೌತೆಕಾಯಿ ತುಂಬಾ ಉಪ್ಪನ್ನ ತೆಗೆದುಕೊಳ್ಳೋದಿಲ್ಲ. ಈಗ ಇದಕ್ಕೆ ಮೊಸರನ್ನ ನಾವು ಉಪಯೋಗಿಸ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಕೂಡ ನೀರ್ನ ಆ್ಯಡ್ ಮಾಡಬಾರ್ದು. ಫಸ್ಟ್ ನಾವು ಏನ್ ಮಾಡ್ಬೇಕಂತ ಅಂದ್ರೆ ಈ ತರ ಕೈಯಲ್ಲೇನೆ ಫಸ್ಟ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ಚೆನ್ನಾಗಿ ಬ್ಲೆಂಡ್ ಆಗಬೇಕು. ನಾನು ಆಗ್ಲೇ ಹೇಳ್ದಾಗೆ ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ನಾ ಫಸ್ಟೇ ಮೊಸರು ಹಾಕ್ಬಿಟ್ರೆ ನಮಗೆ ಗೊತ್ತಾಗೋದಿಲ್ಲ ಅದ್ರ ಕನ್ಸಿಸ್ಟೆನ್ಸಿ ಹೇಗಾಗುತ್ತೆ ಅಂತ, ಯಾಕಂದ್ರೆ ಆಮೇಲೆ ನೀರು ಬಿಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಈಗ ಫಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ನಾನು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ನೋಡ್ಕೊಂಡು ಹಾಕೊಳ್ಳಿ ಯಾವ ಒಂದು ಹದಕ್ಕಿರಬೇಕು ಈ ಒಂದು ಇಡ್ಲಿ ಬ್ಯಾಟರ್ ಅಂತ. ಅಂದ್ರೆ ನಾವು ರವಾ ಇಡ್ಲಿ ಎಲ್ಲ ಮಾಡ್ತೀವಲ್ಲ, ಆ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ಇದಕ್ಕೆ ನಾವು ಸೋಡಾ ಎಲ್ಲ ಏನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಮಾಡ್ತಾ ಇರೋಂಥದ್ದು. ಬಟ್ ಆದ್ರೆ ತುಂಬಾ ಟೇಸ್ಟಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಫುಲ್ ಕಲರ್ಫುಲ್ ಆಗು ಇದೆ. ಈಗ ಇದನ್ನ ಒಂದು ಪ್ಲೇಟ್ನ ಮುಚ್ಚಿಟ್ಬಿಟ್ಟು ಒಂದು 10 ನಿಮಿಷ ನಾವು ಇದನ್ನ ನೆನೆಯೋದಕ್ಕೆ ಬಿಡ್ಬೇಕು. ಒಂದು 10 ನಿಮಿಷ ಬಿಟ್ರೆ ಸಾಕಾಗತ್ತೆ. ಈಗ ಒಂದು 10 ಮಿನಿಟ್ಸ್ ಆಗಿದೆ. ಈಗ ಲಿಡ್ನ ಓಪನ್ ಮಾಡಿ ನೋಡೋಣ. ಈ ಟೈಮಲ್ಲಿ ನಿಮ್ಗೆ ಏನಾದ್ರೂ ತುಂಬಾ ಬ್ಯಾಟರ್ ಗಟ್ಟಿ ಆಗಿದೆ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ನೀವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಬಹುದು. ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೀಗೇನೆ ನೀವು ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಇಡ್ಲಿ ಪ್ಲೇಟ್ಗೆ ಹಾಕೊಳ್ಬಹುದು. ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ತುಪ್ಪನೋ ಅಥವಾ ಎಣ್ಣೆನೋ ಏನಾದ್ರೂ ಸವರ್ಬಿಟ್ಟು ನಾನು ಇವಾಗ ಹಾಕೊಳ್ತಾ ಇದ್ದೀನಿ. ಎಲ್ಲ ಪ್ಲೇಟ್ಸ್ಗೂ ಹಾಕೊಂಡ್ಮೇಲೆ ಈ ತರ ಇಡ್ಲಿ ಸ್ಟ್ಯಾಂಡ್ ನ ಇಟ್ಬಿಟ್ಟು ಹಬೆಯಲ್ಲಿ ಒಂದು ಏನಿಲ್ಲ ಅಂದ್ರೂ ಒಂದು 20 ನಿಮಿಷ ತನಕ ನಾವು ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಈ ಸೌತೆಕಾಯಿ ಇಡ್ಲಿ ಹೇಗೆ ಅಂತ ಅಂದ್ರೆ ಹಬೆಯಿಂದ ಬೆಂದ ಮೇಲೆ ಒಂದು 20 ನಿಮಿಷ ಆದ್ಮೇಲೆ ನಿಮ್ಗೆ ನೋಡೋದಕ್ಕೆ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಅನ್ಸುತ್ತೆ. ಬಟ್ ಆದ್ರೆ ಒಂದು ನಿಮಿಷ ಕೂಲ್ ಆಗಿದ ತಕ್ಷಣನೇ ಇದು ಸೇಮ್ ನಿಮ್ಗೆ ಡಿಟ್ಟು ಹೇಗೆ ರವಾ ಇಡ್ಲಿ ಒಂದು ಟೆಕ್ಸ್ಚರ್ ಇರುತ್ತಲ್ಲ ಅದೇ ಟೆಕ್ಸ್ಚರ್ ಅಲ್ಲಿ ಇರುತ್ತೆ. ಬಟ್ ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ನೀವು ಇದನ್ನ ಟ್ರೈ ಮಾಡಿ ನೋಡಿ, ಹೇಗ್ ಬಂತು ಅಂತ ನನಗೆ ಕಮೆಂಟ್ಸ್ ಬರ್ದು ತಿಳಿಸಿ. ನೋಡ್ತಾ ಇರ್ಬೋದು ಬಿಸಿ ಬಿಸಿಯಾಗಿರುವಂತ ಇಡ್ಲಿ. ಇದನ್ನೆಲ್ಲ ಈಗ ನಾನು ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ನಂತರ ನಾನು ಇವಾಗ ಕೆಳಗಡೆ ಹೋಗ್ಬೇಕು ಗಾಡಿಗಳ ಪೂಜೆ ಮಾಡೋದಕ್ಕೆ. ಸೊ ಬನ್ನಿ ಈಗ ಕೆಳಗಡೆ ಹೋಗೋಣ. ಇಡ್ಲಿ ಮತ್ತೆ ಚಟ್ನಿ ಎಲ್ಲ ಈಗಲೇ ತಿಂಡಿ ತಿನ್ನೋದಿಲ್ಲ. ಫಸ್ಟ್ ಕೆಳಗಡೆ ಹೋಗಿ ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ನಂತರ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿಂತೀವಿ. ಈಗ ಗಾಡಿ ಪೂಜೆ ಮಾಡಬೇಕು. ಬನ್ನಿ ಕೆಳಗಡೆ ಹೋಗಿ ಗಾಡಿ ಪೂಜೆ ಫಸ್ಟ್ ಮಾಡ್ಕೊಂಡು ಬರೋಣ. ಈಗ ಕೆಳಗಡೆ ಬಂದಿದ್ದೀವಿ. ಮಂಜು ನೋಡ್ತಾ ಇರ್ಬೋದು ಗಾಡಿಗೆಲ್ಲ ಹೂವ ಹಾಕ್ತಾ ಇದ್ದಾರೆ. ಮಂಜುನು ಮತ್ತೆ ಗ್ರೀಶನು ಸೇರ್ಕೊಂಡು ಪೂಜೆ ಮಾಡ್ತಾರೆ. ನಾನು ಮೇಲ್ಗಡೆ ಎಲ್ಲ ಪ್ರತಿ ವರ್ಷ ದೇವ್ರ ಮನೇಲೆಲ್ಲ ಪೂಜೆ ಮಾಡ್ಕೊಂಡು ಬಂದ್ರೆ ಮಂಜು ಮತ್ತೆ ಗ್ರೀಶು ಸೇರ್ಕೊಂಡು ಕೆಳಗಡೆ ಪೂಜೆ ಮಾಡ್ತಾರೆ. ನಾನು ಸೈಡಲ್ಲಿ ಹಾಗೆ ಹೆಲ್ಪ್ ಮಾಡ್ತಾ ಇರ್ತೀನಿ. ನಾವು ಗಾಡಿ ಪೂಜೆ ಯಾವ ರೀತಿಯಾಗಿ ಮಾಡ್ತೀವಿ ಅಂದ್ರೆ ಫಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಎಲ್ಲ ನೀಟಾಗಿ ವಾಶ್ ಎಲ್ಲ ಮಾಡಿದ್ಮೇಲೆ ಗಾಡಿಗೆ ಆದ್ರೂ ಕೂಡ ನೆಕ್ಸ್ಟ್ ಚಕ್ರಗಳಿಗೆ ಮತ್ತೆ ಎಲ್ಲಾ ಕಡೆ ಸೈಡ್ಸ್ ಅಲ್ಲೆಲ್ಲ ನಾವು ಫಸ್ಟ್ ನೀರ್ನ ಹಾಕ್ಬೇಕು. ಫಸ್ಟ್ ನಾವ್ ಹೇಗೆ ದೇವ್ರ ಪೂಜೆ ಮಾಡ್ತೀವೋ ಅದೇ ರೀತಿನಲ್ಲಿ ಗಾಡಿ ಪೂಜೆನೂ ಮಾಡುವಂತದ್ದು. ಅದಾದ್ಮೇಲೆ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಕೆಳಗಡೆ ನಿಂಬೆ ಹಣ್ಣು ಕೂಡ ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಚಕ್ರಗಳಿಗೆ ಇಡಬೇಕು. ನಂತರ ಹೂವನ್ನ ಹಾಕ್ಬಿಟ್ಟು ಗಂಧದ ಕಡ್ಡಿಲೆಲ್ಲ ಬೆಳಗದ ಮೇಲೆ ನಾವು ನೈವೇದ್ಯನ ಮಾಡ್ಬೇಕು. ನೈವೇದ್ಯ ಎಲ್ಲ ಆದ್ಮೇಲೆ ಗಾಡಿಗಳಿಗೆ ನಂತರ ನಾವು ಮಹಾಮಂಗಳಾರತಿನ ಮಾಡೋ ಅಂತದ್ದು.
ಈಗ ನೋಡ್ತಾ ಇರ್ಬೋದು ಹೂವ ಎಲ್ಲ ಹಾಕಿದಾದ್ಮೇಲೆ ಈಗ ಅರ್ಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಗಾಡಿ ಚಕ್ರಗಳಿಗೆ ನಿಂಬೆ ಹಣ್ಣ ಇಡ್ತಾ ಇದ್ದಾರೆ. ಏನಕ್ಕೆ ಈ ನಿಂಬೆ ಹಣ್ಣ ಇಡೋದು ಅಂತ ಅಂದ್ರೆ ಏನಾದ್ರೂ ಒಂದು ನೆಗೆಟಿವ್ ಒಂದು ಏನಾದ್ರೂ ಬಂದ್ರೆ ಅಡ್ಡ ಬಂದ್ರೆ ಗಾಡಿಗಳಿಗೆ ಅದೆಲ್ಲ ಶಮನ ಆಗ್ಲಿ ಅಂತ ಹೇಳ್ಬಿಟ್ಟು ಆ ನಿಂಬೆ ಹಣ್ಣಿಗೆ ಅಷ್ಟು ಪವರ್ ಇರುತ್ತೆ. ವರ್ಷಕ್ಕೊಂದ್ಸಲ ಎಕ್ಸ್ಪೆಷಲಿ ಆಯುಧ ಪೂಜೆ ದಿನ ಈ ತರ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಮಾಡೋ ಅಂತದ್ದು. ಈಗ ಗಂಧದ ಕಡ್ಡಿ ಹಚ್ಕೊಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳದ್ನಲ್ವಾ, ಫಸ್ಟು ಗಾಡಿಗಳಿಗೆ ಚಕ್ರಗಳಿಗೆಲ್ಲ ನೀರ್ ಹಾಕ್ಬೇಕು, ನೆಕ್ಸ್ಟ್ ಅರ್ಶಿನ ಕುಂಕುಮ ಎಲ್ಲ ಇಟ್ಮೇಲೆ ಹೂವ ಹಾಕಿ ನಂತರ ನಿಂಬೆ ಹಣ್ಣೆಲ್ಲ ಇಟ್ಬಿಟ್ಟು ಈಗ ಗಂಧದ ಕಡ್ಡಿಯಲ್ಲಿ ನಾವು ಬೆಳಗ್ಬೇಕು. ನೆಕ್ಸ್ಟ್ ನಾವು ಪೂಜೆಗೆ ಅಂತ ಇಟ್ಕೊಂಡಿರೋ ಅಂತ ತೆಂಗಿನಕಾಯಿನ ಹೊಡೆದು ಬಾಳೆಹಣ್ಣೆಲ್ಲ ಇಟ್ಟು ನೈವೇದ್ಯ ಮಾಡೋ ಅಂತದ್ದು. ಈಗ ನೆಕ್ಸ್ಟ್ ಮಹಾಮಂಗಳಾರತಿ ಮಾಡ್ಬೇಕು. ಈಗ ಮಹಾಮಂಗಳಾರತಿ ಮಾಡೋದಕ್ಕೆ ಮಂಜು ರೆಡಿ ಮಾಡ್ಕೊಳ್ತಾ ಇದ್ದಾರೆ, ಕರ್ಪೂರ ಎಲ್ಲ ಹಾಕ್ಬಿಟ್ಟು. ನಾವು ಯಾವಾಗ್ಲೂ ಅಷ್ಟೇ ಯಾವುದೇ ಒಂದು ಪೂಜೆ ಮಾಡ್ಬೇಕಾದ್ರೂ ಬಾಯಲ್ಲಿ ಏನಾದ್ರೂ ಮಂತ್ರನ ಪಠಿಸ್ತಾ ನಾವು ಪೂಜೆ ಮಾಡಬೇಕು. ನಮಗೆ ಮಂತ್ರ ಏನಾದ್ರೂ ಬರಲ್ಲ ಅಂತ ಅಂದ್ರೂ ಒಳ್ಳೇದಾಗ್ಲಿ ಏನಾದ್ರೂ ಒಳ್ಳೇದ್ ಮಾಡಪ್ಪ ದೇವ್ರೆ ಅಂತ ಕೇಳ್ಕೊಂಡು ನಾವು ಪೂಜೆ ಮಾಡಬೇಕು. ಈಗ ಮಹಾಮಂಗಳಾರತಿ ಎಲ್ಲ ಆದ್ಮೇಲೆ ಲಾಸ್ಟ್ ಒಂದು ಈ ಒಂದು ಆಯುಧ ಪೂಜಾ ಕ್ರಮ ಏನಂತ ಅಂದ್ರೆ ಗಾಡಿಗಳಿಗೆ ಈ ತರ ನಿಂಬೆ ಹಣ್ಣ ಇಟ್ಬಿಟ್ಟು ಅದ್ರ ಮೇಲೆ ಚಕ್ರ ಹಾದೋಗೋ ತರ ನಾವು ಮಾಡೋ ಅಂಥದ್ದು. ಕೆಲವರು ಬೂದ್ ಕುಂಬಳಕಾಯಿನ ಕೂಡ ಹೊಡಿತಾರೆ, ಅದನ್ನು ಕೂಡ ಮಾಡ್ಬೋದು. ಇನ್ನು ಕೆಲವರು ತೆಂಗಿನಕಾಯಿ ಕೂಡ ಹೊಡಿತಾರೆ, ಅದನ್ನು ಕೂಡ ಮಾಡ್ಬೋದು. ಮನೆ ಒಳಗೆ ಬಂದು ಗ್ರೀಷನು ಕೂಡ ಒಂದ್ಸಲ ಪೂಜೆ ಮಾಡಿಬಿಟ್ಟು ಅವಳೇ ಎಲ್ಲ ಫ್ರಿಜ್ಗೆ, ವಾಷಿಂಗ್ ಮಿಷಿನ್ಗೆ, ಟಿವಿಗೆ, ಟೈಲರಿಂಗ್ ಮಿಷಿನ್ಗೆ ಎಲ್ಲದಕ್ಕೂ ಅವಳೇ ಪೂಜೆ ಮಾಡ್ತೀನಿ ಅಂತ ಹೇಳಿದ್ಲು. ಸೊ ಓಕೆ ಮಾ ಅಂತ ಹೇಳಿ ಅವಳ ಕೈಲೇ ಮಾಡಿಸ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಓವನ್ಗೆ ಮತ್ತೆ ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಇರತ್ತಲ್ಲ ಅದಕ್ಕೆಲ್ಲ ಅವಳೇ ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಹೂವನ್ನು ಕೂಡ ಇಟ್ಟಿದ್ಲು. ಸೊ ಎಲ್ಲ ಪೂಜೆ ಈ ರೀತಿಯಾಗಿ ಆಯ್ತು. ಅಡುಗೆ ಮಾಡ್ಬೇಕು. ಊರಿಂದ ನನ್ನ ಕಸಿನ್ಸ್ ಕೂಡ ಬರ್ತಾ ಇದಾರೆ. ಏನಕ್ಕಂತ ಅಂದ್ರೆ ಇನ್ನೇನ್ ಹತ್ರದಲ್ಲಿ ಒಂದು ಫಂಕ್ಷನ್ ಇದೆ, ಅದಕ್ಕೋಸ್ಕರ ಅವರು ಒಂದ್ ಸ್ವಲ್ಪ ಸ್ಯಾರಿ ಶಾಪಿಂಗ್ ಮಾಡ್ಬೇಕು ಅಂತ ಅಂಗಡಿ ಸಿಲ್ಕ್ಸ್ ಹೋಗ್ಬೇಕು ಅಂತ ಬರ್ತಾ ಇದಾರೆ. ಇವತ್ತು ಅಂಗಡಿ ಸಿಲ್ಕ್ಸ್ ಕೂಡ ಹೋಗ್ಬೇಕು ಈವ್ನಿಂಗು. ಈಗ ಸಿಂಪಲ್ ಆಗಿ ಅಡ್ಗೆ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾನು ಏನು ಕಾಯಿ ಹೋಳಿಗೆ ರೆಸಿಪಿ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಅದ್ರದ್ದು ಹೂರ್ಣ ಇನ್ನು ಫ್ರಿಜ್ ಅಲ್ಲಿ ಹಾಗೆ ಇತ್ತು ಸ್ವಲ್ಪ. ಸೊ ಅದನ್ನ ತೆಗ್ದ್ಬಿಟ್ಟು ಇವಾಗ ಹೋಳಿಗೆ ಎಲ್ಲ ಮಾಡ್ಬಿಟ್ಟು ಸ್ವಲ್ಪ ಸಿಂಪಲ್ ಆಗಿ ಅನ್ನ ಸಾರು, ಒಂದ್ ಕೋಸಂಬರಿ, ಒಂದ್ ಪಲ್ಯ ಮಾಡ್ತೀನಿ ಅಷ್ಟೇ. ಅದನ್ನೇನು ನಾನು ಇವತ್ತು ಅಡ್ಗೆದೆಲ್ಲ ತುಂಬಾ ಏನೋ ರೆಸಿಪಿ ನಿಮ್ ಜೊತೆ ಶೇರ್ ಮಾಡ್ತಾ ಇಲ್ಲ, ಬಿಕಾಸ್ ಎಲ್ಲರಿಗೂ ಗೊತ್ತಿರುತ್ತೆ ಕೋಸಂಬರಿ ಪಲ್ಯ ಎಲ್ಲ. ಬೇಗ ಬೇಗ ಮಾಡಿಟ್ಬಿಟ್ಟು ಸಮ್ 3:30 ಹಾಗೆ ಅಂಗಡಿ ಸಿಲ್ಕ್ಸ್ ಹೋಗೋಣ ಅಂತ ಅನ್ಕೊಂಡಿದೀವಿ. ಅವರೆಲ್ಲ ಬರೋ ಅಷ್ಟರೊಳಗೆ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ತೀನಿ. ನೆಕ್ಸ್ಟ್ ನಾನು ನಿಮ್ಗೆ ಅಂಗಡಿ ಸಿಲ್ಕ್ಸ್ಗೆ ಅಲ್ಲಿ ವಿಡಿಯೋ ಶೂಟ್ಗೆಲ್ಲ ಅಲೋ ಇರಲ್ಲ, ಬಟ್ ಆದ್ರೆ ನಾವು ಯಾವ ಸ್ಯಾರೀಸ್ ನ ತಗೊಳ್ತೀವಲ್ಲ ಆ ಸ್ಯಾರೀಸ್ ವಿಡಿಯೋ ಮಾಡ್ಕೊಳಕ್ ಬಿಡ್ತಾರೆ. ನೋಡೋಣ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ತೋರಿಸ್ತೀನಿ ನಾನು ಇವತ್ತು.
ಈಗ ಅಂಗಡಿ ಸಿಲ್ಕ್ಸ್ ಬಂದಿದೀವಿ, ಅದರಲ್ಲಿ ಫೈನಲ್ ಆಗಿ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಯಾರಿ ಇದು ಸಮ್ ಸಾಫ್ಟ್ ಸಿಲ್ಕ್ ಸ್ಯಾರಿ, ತುಂಬಾ ಚೆನ್ನಾಗಿದೆ. ಇದ್ರದ್ದು ಡಬಲ್ ಕಾಂಟ್ರಾಸ್ಟ್ ಸ್ಯಾರಿ ಅಂತ ಹೇಳ್ಬೋದು. ಇದ್ರದ್ದು ಕಾಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ, ಸಮ್ 10,440 rupees. ಇದೊಂದು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇನ್ನೊಂದು ಸ್ಯಾರಿನ ತೋರಿಸ್ತೀನಿ, ಇದನ್ನ ಆಮೇಲೆ ತೋರಿಸ್ತೀನಿ. ಇನ್ನೊಂದು ಯೆಲ್ಲೋ ಕಲರ್ ಸ್ಯಾರಿ ತೋರಿಸ್ತೀನಿ ನಿಮ್ಗೀಗ. ಯೆಲ್ಲೋ ಮತ್ತೆ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಇರೋ ಅಂತ ಸ್ಯಾರಿ. ಒಂದು ಪೂಜೆ ಇದೆ, ಅದಕ್ಕೋಸ್ಕರ ಬಂದಿರೋ ಅಂತದ್ದು. ಇದ್ರದ್ದು ಕಾಸ್ಟ್ ನೀವು ನೋಡ್ತಾ ಇರ್ಬೋದು 10,340 rupees. ನೆಕ್ಸ್ಟ್ ಇದೊಂದು ಸ್ಯಾರಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಇದು 15,080 rupees. ಅದು ನೋಡ್ತಾ ಇದ್ದೀರಲ್ಲ, ಇದು ಪಲ್ಲು ಪಾರ್ಟ್. ಪಲ್ಲು ಈ ರೀತಿಯಾಗಿ ರಿಚ್ ಆಗಿ ಚೆನ್ನಾಗಿ ಬರುತ್ತೆ, ಇನ್ನು ಮಿಕ್ಕಿದೆಲ್ಲ ಪ್ಲೈನು. ಮತ್ತೆ ಇನ್ನೊಂದು ಇವಾಗ ನೋಡ್ತಾ ಇರೋ ಅಂತ ಸ್ಯಾರಿ ಒಂದು ಸೆಲೆಕ್ಟ್ ಮಾಡ್ಕೊಂಡ್ವಿ, ಅದ್ರದ್ದು ಕಾಸ್ಟ್ 16,000 ಸಮ್ ಚೇಂಜ್. ಇದೊಂದು ಸ್ಯಾರಿ ಸಮ್ ಕ್ರೀಮ್ ವಿತ್ ಆರೆಂಜ್ ಕಲರ್, ಅದು ಚೆನ್ನಾಗಿತ್ತು. ಸೊ ಇದಿಷ್ಟು ಸ್ಯಾರೀಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾವು. ಕೊಡೋರ್ಗೆ ಅಂತ ಕೆಲವು ಸಿಂಪಲ್ ಸ್ಯಾರೀಸ್ ಬೇಕಾಗಿತ್ತು, ಅದು ನೋಡ್ತಾ ಇರ್ಬೋದು ಇಕ್ಕತ್ ಪ್ರಿಂಟ್ಸ್ ಇರುವಂತ ಸ್ಯಾರಿ. ಇದೆಲ್ಲ 910 rupees. ಇದು ತುಂಬಾನೇ ಚೆನ್ನಾಗಿದೆ ಸ್ಯಾರೀಸ್ ಮಾತ್ರ. ಹಾಕೊಂಡ್ರೆ ನಿಮ್ಗೆ ಹೇಗೆ ಸಾಫ್ಟ್ ಸಿಲ್ಕ್ ಒಂದು ಫೀಲ್ ಆಗುತ್ತಲ್ಲ, ಅದೇ ರೀತಿನಲ್ಲಿ ಇದೆ, ಚೆನ್ನಾಗಿದೆ ಸ್ಯಾರಿ. ಕ್ವಾಲಿಟಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂಗಡಿ ಸಿಲ್ಕ್ಸ್ ಅಲ್ಲಿ. ಸೊ ಇದಿಷ್ಟು ಲೇಟೆಸ್ಟ್ ಅಲ್ಲಿ ಬಂದಿರುವಂತ ಕಲೆಕ್ಷನ್ಸ್. ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಪ್ಯಾಟರ್ನ್ 910 ಇದು ಲೇಟೆಸ್ಟ್ ಕಲೆಕ್ಷನ್ಸ್ ಅಂಗಡಿ ಸಿಲ್ಕ್ಸ್ ಅಲ್ಲಿ. ಸೊ ಇದಿಷ್ಟು ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಕಸಿನ್ಸ್ ಎಲ್ಲ ಅವರೆಲ್ಲ ಹಾಗೆ ಊರಿಗೆ ಹೋದ್ರು. ನಾನು ಇವಾಗ 7:30 ಆಗಿದೆ ನೈಟ್. ಈಗ ಹೂವು ಕಟ್ತಾ ಇದ್ದೀನಿ, ನಾಳೆ ವಿಜಯದಶಮಿ ಇರೋದ್ರಿಂದ ಹೂವಿನ ಅಲಂಕಾರ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಏನು ಮಳ್ಳೆ ತಗೊಂಡಿದ್ದೆ ಹೂವು ಕಟ್ತಾ ಇದ್ದೀನಿ. ಬಟ್ ಫುಲ್ಲು ತುಂಬಾ ಟಯರ್ಡ್ ಆಗ್ಬಿಟ್ಟಿದೆ. ಬಟ್ ಆದ್ರೂ ಕೂಡ ನನಗೆ ದೇವ್ರ ಪೂಜೆ ಮಾಡೋದು, ಅಲಂಕಾರ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಸೊ ಅದಕ್ಕೋಸ್ಕರ ಹೂವು ಕಟ್ತಾ ಇದ್ದೀನಿ. ಇದಿಷ್ಟು ಕಟ್ಬಿಟ್ಟು ಸಿಂಪಲ್ ಆಗಿ ಏನಾದ್ರು ತಿಂಡಿ ಮಾಡಿ ತಿಂದ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ಇವತ್ತು ಎಷ್ಟು ಟಯರ್ಡ್ ಆಗಿದೆ ಅಂದ್ರೆ ಸಿಕ್ಕಾಬಟ್ಟೆ ಟಯರ್ಡ್ ಆಗಿದೆ. ನನ್ನ ಫೇಸ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಟಯರ್ಡ್ ಆಗಿದೆ ಅಂತ. ಫುಲ್ ಓಡಾಟ, ಮನೇಲಿ ಪೂಜೆ, ಅಡಿಗೆ, ಮನೆ ಕೆಲಸ, ಸಿಕ್ಕಾಬಟ್ಟೆ ಟಯರ್ಡ್ ಆಗೋಗಿತ್ತು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇವತ್ತು ಆಯುಧ ಪೂಜೆ ದಿನ ಈಗಿತ್ತು ನನ್ನ ಡೇ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ. ಇನ್ನೂ ನನ್ನ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಓಕೆ ಸ್ನೇಹಿತರೆ, ಇಲ್ಲಿಗೆ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ನೊಂದಿಗೆ ನಿಮ್ಮ ಮುಂದೆ ಕಾಣ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.